ತರುಣ್ ಥ್ಯಾಂಕ್ಸ್. ತರುಣ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದು ನನಗೆ ತುಂಬ ಸಂತೋಷ ಇದೆ. ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ತುಂಬ ನೈಸ್ ಜೆಂಟ್ಲ್ಮ್ಯಾನ್ ಮತ್ತು ಪರ್ಫೆಕ್ಷನಿಸ್ಟ್. ನಮ್ಮಂಥ ಕಲಾವಿದರನ್ನ ಗುರುತಿಸಿ ಅವಕಾಶ ಕೊಡ್ತಾ ಬಾರ ಮಗ ಮಾಡೋಣ ಅಂತ ಕರ್ಕೊಂಡು ಹೋಗುವಷ್ಟು, ಅಂದರೆ ಗುರುತಿಸಿ ಕೆಲಸ ಕೊಡುವಷ್ಟು ತುಂಬ ಒಳ್ಳೆ ಬೇರೆ ಥರದೇ ಹಾರ್ಟ್ ಇರೋ ಮನುಷ್ಯ. ಸೊ ನಮ್ಮ ಪುನೀತ್ ಸರ್ ಬಗ್ಗೆ ಹೇಳೋಕ್ಕಾದ್ರೆ, ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ, ಬಟ್ ಆತ ತುಂಬ ಕೆಲಸದಲ್ಲಿ ನಿಖರತೆ ಇರೋವಂಥವ್ರು. ನಮಗೂ ಮಜಾ ಕೊಡುತ್ತೆ ಅಂತ ಕೋಪಿಸ್ಟ್ರ ಜೊತೆ ವರ್ಕ್ ಮಾಡೋದು. ಬಿಕಾಸ್ ಪರ್ಫೆಕ್ಷನ್ ಕೇಳಿದಾಗ ಆ್ಯಕ್ಟಿಂಗಲ್ಲಿ ಇನ್ನೂ ಇಂಪ್ರೂವೈಸೇಷನ್ಗಳು ಸಿಗುತ್ತೆ. ಸೊ ಅವ್ರ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಸಂತೋಷ ಇದೆ. ಆಮೇಲೆ ಇವತ್ತು ಚೀಫ್ ಗೆಸ್ಟ್ ಆಗಿ ಬಂದಿರೋಂಥ ನನ್ನ ಆತ್ಮೀಯ ಗೆಳೆಯ ಡಾಲಿ ಸರ್ ನಮಸ್ಕಾರ. ಡಾಲಿ ಸರ್ಗೆ ನಾನು ನಮಸ್ಕಾರ ಹೇಳ್ತೀನಿ. ಶರಣ್ ಸರ್ ನಿಮಗೆ ನಮಸ್ಕಾರ ಹೇಳ್ತೀನಿ. ನನ್ನ ಆತ್ಮೀಯ ಗೆಳೆಯ ಅವ್ರಿಗೂ ನಮಸ್ಕಾರ ಹೇಳ್ತೀನಿ. ಸೊ ಏಳುಮಲೈ ಸಿನಿಮಾ ಒಂದು ರಾ ಕಂಟೆಂಟ್, ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡುವಂಥ ಒಂದು ಮೂವಿ, ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ. ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತಾ ಇದೆ ಈ ಫಿಲಮಲ್ಲಿ ನಾನು ಮಾಡಿರೋದು. ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೀತಿಯಿಂದ ಅವ್ರು ನೋಡ್ತಾರೆ. ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ. ಅವ್ರು ಯಾವ ಭಾಷೆ ಆದರೂ ನೋಡ್ತಾರೆ. ಅದರಲ್ಲಿ ಕನ್ನಡ ಸಿನಿಮಾ ಅಂತೂ ಗೆದ್ದಾಗಂತೂ ಇನ್ನೂ ಖುಷಿಯಾಗಿ ದುಪ್ಪಟ್ಟು ನೋಡ್ತಾರೆ. ಸೊ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾ ತಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮತ್ತು ಹೀರೋಯಿನ್ ಮೇಡಮ್ ಮತ್ತು ಹೀರೋ ಸರ್ ಇಬ್ಬರಿಗೂ ನನ್ನ ನಮಸ್ಕಾರಗಳು. ಅದ್ಭುತವಾದ ಪರ್ಫಾರ್ಮೆನ್ಸು ನಿಮ್ಮಿಬ್ಬರ ಲೈಫ್ಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.